इस न्यूज को स्पॉन्सर किया है सर फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। सर फैंटेसी वाटर पार्क, एड्रेस बीरनकपो नियर गौशावली दरगाह, KGF, कर्नाटका। कॉन्टैक्ट डिटेल्स 9483444290, 9480107826। गुलबर्गा शहर के वर्किंग जर्नलिस्ट वाइस के पत्रिका भवन में प्रेस कॉन्फ्रेंस करते हुए श्रीमती महेश्वरी गोपाल, जो गुलबर्गा जिले के शाबाद तालुके के रहने वाली हैं, उन्होंने अपने शौहर गोपाल और उनके माँ बाप और बहन बहनोई पर जहेज हरासानी का इल्जाम लगाते हुए खुद को इंसाफ दिलवाने की गुजारिश की। महेश्वरी ने अपने ससुराल पर बहुत संगीन इल्जाम लगाया कि ससुराल वाले और उनके शौहर ने मिलकर उन्होंने कई मर्तबा मारा पीटा और उन्हें जान से मारने की कोशिश की। इस दौरान महेश्वरी के शौहर गोपाल ने महेश्वरी को बिना तलाक दिए दूसरी शादी कर ली, जो हिंदू धर्म में जायज नहीं है। महेश्वरी ने अपने शादीशुदा जिंदगी के 13 सालों में 9 साल जुल्म को सहते हुए अपने शौहर के साथ गुजारे। महेश्वरी ने महिला पुलिस स्टेशन में कंप्लेंट किया, मगर कोई इंसाफ नहीं मिला। थक हार कर महेश्वरी ने जय कर्नाटका के ओहदेदारान से राब्ता किया। जय कर्नाटका के ओहदेदारान के साथ मिलकर प्रेस कॉन्फ्रेंस करते हुए इंसाफ की गुहार लगाई। कहाँ है बेटी बचाओ कानून, कहाँ जाएंगी मजलूम बेटियां, कौन दिलवाएंगे इनको इंसाफ। ये सब बातें आज भी किताबी लगती हैं। हमारे समाज और हमारे कानूनी सिस्टम को होशियार होकर ऐसे मामलात को सुलझाने की कोशिश करनी चाहिए, जिससे हर बेटी के माँ बाप को चैन से नींद आ सके। कहाँ है हमारे मुल्क का नारी सम्मान का कानून, कहाँ है इन सब जुल्मों का हिसाब रखने वाले मुल्क के हर बेटी को इंसाफ मिलना चाहिए और जुल्म करने वालों को इबरतनाक सजा मिलना चाहिए। आइए देखते हैं तफसीली रिपोर्ट। ब्यूरो रिपोर्ट, अतराफ टीवी उर्दू न्यूज। ನಮಸ್ಕಾರ ಸುದ್ದಿ ವಾಹಿನಿಯವರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಈ ಸುದ್ದಿ ಕರೆದ ಉದ್ದೇಶ ಏನಪ್ಪ ಅಂದ್ರೆ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಸುದ್ದಿಗೋಷ್ಠಿ ಮಾಡ್ತಿದ್ದೀವಿ ಇವತ್ತಿನಲ್ಲಿ। ಈ ಸಂದರ್ಭದಲ್ಲಿ ನಮ್ಮ ಗುರುಜಾಗಿರುವವರು ವೆಂಕಟೇಶ್ ಮಹಾರಾಜ್ ಕೂಡ ನಮ್ಮ ಜೊತೆಲಿದ್ದಾರೆ, ಹಾಗೂ ಬಸವರಾಜ್ ಅಯ್ಯಕರ್ ಕೂಡ ನಮ್ಮ ಜೊತೆಲಿ ಇವತ್ತು ಸಾಥ್ ಕೊಟ್ಟಿದ್ದಾರೆ, ಧನ್ಯವಾದ ಅವರಿಗೆ। ಹಾಗೂ ಉಮೇಶ್ ನಮ್ಮ ಬಿಜೆಪಿ ಯುವ ಮುಖಂಡರು ಅವರು ಮತ್ತೆ ನಮ್ಮ ತಾಂಡವರು ಇರೋದು, ಅವರು ನಮ್ಗೆ ಸಾಥ್ ಕೊಟ್ಟಿದ್ದಾರೆ, ಧನ್ಯವಾದಗಳು। ಹಾಗೂ ಜೊತೆಲಿ ರೇಖಾ ಅಂತ ಇವರು ನಮ್ಮ ಸಂಘಟನೆಯ ಕಲಬುರಗಿ ನಗರದ ಮಹಿಳಾಧ್ಯಕ್ಷರವರು, ಅವರು ನಂದು ಮಹಿಳೆಯರು ಮಹೇಶ್ವರಿ ಅಂತ ಇವ್ರದ್ದು ಎಲ್ಲ ಸ್ವಲ್ಪ ಬಹಳ ತುಂಬಾ ಕಷ್ಟ ಇದೆ, ಇವ್ರ ಬಗ್ಗೆ ನಾನು ಮಾತಾಡಿ ಬರ್ತಾ ಇದ್ದೀನಿ। ಓಕೆ, ಈಗ ಇವ್ರಿಗೆ ಮದುವೆಯಾಗಿ ಸುಮಾರು 9 ವರ್ಷ ಆಯಿತು। ಇವರು ಗಂಡನ ಜೊತೆ ಹೊಂದಾಣಿಕೆ ಇರೋದು ಒಂದು ವರ್ಷ ಮಾತ್ರ ಒಂದು ಇತ್ತಂತೆ ನಮಗ್ ಬಂದ ಗಮನಕ್ಕೆ। ಸುಮಾರು ಒಂದು 4 ದಿನ ನಮ್ಮ ಆಫೀಸ್ ಬರ್ತಾ ಇದ್ದಾರೆ। ಪ್ರತಿಯೊಂದು ಕಡೆ ಇವರು ಪಂಚಾಯತಿಗೆ ಹೋಗಿದ್ದಾರೆ, ಮಹಿಳಾ ಪೊಲೀಸಂತ ಹೋಗಿದ್ದಾರೆ, ಹಾಗೂ ಶಾಬೆ ಪೊಲೀಸಂತ ಹೋಗಿದ್ದಾರೆ, ಹಾಗೂ ನಮ್ಮ SP ಸಾಹೇಬ್ರಿಗೆ ಕೂಡ ಒಂದು ದೂರು ಕೊಟ್ಟಿದ್ದಾರೆ। ಇವರು ನಮಗೊಂದು ಶುಡ್ ಕಬ್ಬು ಕೂಡ ತೋರಿಸಿದ್ರು ನಮಗವರು, ಸರ್ ಕೊಟ್ಟಿವಿ, ನಮಗೆ ಏನೋ ಒಂದು ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದಾಗ ನಮಗೂ ಕೂಡ ಏನಾದ್ರು ಸ್ವಲ್ಪ ಬಹಳಷ್ಟು ನಾನು ಈ ಬಗ್ಗೆ ಚರ್ಚೆ ಮಾಡಿದೆ, ಯಾವ್ದು ಸತ್ಯ ಅದ ಯಾವ್ದು ಸುಳ್ಳು ಅಂತ ಚರ್ಚೆ ಮಾಡಿದೆ। ಹಾಗೆ ಚರ್ಚೆ ಮಾಡಿ ನಾನು ಸುದ್ದಿಗೋಷ್ಠಿ ಕೂಡ ನನಗೆ ಕರೆದು ಅವರಿಗೂ ಕೂಡ ನಮ್ಗೆ ಬಹಳ ಸಾಥ್ ನೀಡಿದ್ರು, ಅವರಿಗೂ ಕೂಡ ಧನ್ಯವಾದಗಳು। ಅದೇ ರೀತಿಯಾಗಿ ಇವರಿಗೆ ಈ ಗಂಭೀರ ಕಿರುಕುಳ ಬಹಳ 1 ವರ್ಷ ಮುಂದೆ ಸ್ಟಾರ್ಟ್ ಆಗಿದೆ ಅಂತ, ನನಗೆ ಇಷ್ಟ ಇಲ್ಲ, ನನಗೆ ಮಾಡ್ಕೊಂಡು ತಪ್ಪಾಗಿ ಮಾಡ್ಕೊಂಡಿನಿ ಏನು, ನಾನು ಇದು ಬೇಡ ಅಂತ ಕಿರುಕುಳ ಫಸ್ಟ್ ನಾನೇ ನಿಮ್ಗೆ ಸ್ಟಾರ್ಟ್ ಆಯ್ತು ಜಗಳ ಇವರು ಇವೆಲ್ಲ ನಾನು ಕೇಳ್ಕೊಂಡಿದ್ದೀನಿ। ಅದು ಕೇಳ್ತಾ ಹಿಂಗೆ ಸಂಸಾರದಲ್ಲಿ ತೊಡಗಿ ಇವರು 1 ವರ್ಷದ 2 ವರ್ಷದಲ್ಲಿ ಇವರು ಪ್ರೆಗ್ನೆಂಟ್ ಇದ್ರು ಅಂತ ನನಗೆ ಹೇಳೋ ವಿಷಯ, ಪ್ರೆಗ್ನೆಂಟ್ ಇದ್ರು ಅಂತ ಇವರು ತಿರುಕೋಲಲ್ಲಿ ನನಗೆ ನಾನು ತಾಯಿ ಆಗ್ತಾ ಇದ್ದೀನಿ ಅಂದಾಗ
ನನಗೆ ನೀನೇ ಇಷ್ಟ ಇಲ್ಲ, ನನ್ನ ಮಗು ನಾವು ಏನ್ ಮಾಡಿದೆ ಅಂತ ಒಂದು ಜಗಳದಲ್ಲಿ ಹೊಡೆದಾಟಾಗಿ ಅವ್ರ ಒಟ್ಟಿಗೆ ಏಟು ಬಿತ್ತಂತ ಮಗು ಕೂಡ ಅಲ್ಲಿ ತೆಗೆದುಕೊಂತ ಹೇಳಪ್ಪ ಅವರು ಕೇಳಿದ್ವಿ. ಅದ್ರ ಬಗ್ಗೆ ತುಂಬಾ ಸತ್ಯ ಮಾಡಿದ್ವಿ. ಆ ಎಲ್ಲ ಕಡೆ ಇವರು ದೂರು ಕೊಟ್ಟಿದ್ದಾರೆ, ಹಾಗೂ ಅವನಿಗೆ ಮನೇಲಿ ಹೋಗಿದ್ದಾರೆ, ಜಗಳ ಮಾಡಿದ್ದಾರೆ. ಹಾಗೂ ಅವ್ರ ಮನೆಗೆ ಕೂಡ ಒಂದು 15 ಜನ ಇದ್ರಂತ ಇವರು ಅವ್ರ ಮನೆಯಲ್ಲಿ. ಅವ್ರ ಮನೆ ಇದ್ರೂ ಆ ಹುಡುಗನಿಗೆ ಇವ್ರ ಗಂಡನಿಗೆ ಅವ್ರು ಏನ್ ಮನೆಯಲ್ಲ ಕುಟುಂಬ ಸೇರಿ ನೀನು ಅವ್ರು ಬಂದಿದ್ದಾಳೆ, ಮನೆಗೆ ಬಂದಿದ್ದಾಳೆ, ನೀ ಇಲ್ಲಿದ್ರ ಏನಾಗುತ್ತೆ, ನೀನು ಇರ್ಬೇಡ ಅಂತ ಅವ್ರಿಗೆ ಯಾವ್ದೋ ಹುಡುಗ ಅದೇ ಕಳಿಸ್ಬಿಟ್ರು ಅಂತ. ಅದೇ ಮನೆಯಲ್ಲಿ ಇವ್ರು ಅದೇ ವಾಸ ಮಾಡಿದ್ರಂತ. ಇವ್ರು ಏನ್ ಮಾಡಿದಾರೆ, ಯಾವ್ದೋ ಹುಡುಗಿ ಅಪರಿಚಿತ ಹುಡುಗಿ ನಮ್ಮ ಮನೆಗೆ ಬಂದಿದ್ದಾಳೆ ಅಂತ ಒಂದು ದೂರು ಕೊಡ್ತಾರಂತ. ಯಾರಿಗೆ? ಪೊಲೀಸ್ ಸ್ಟೇಷನ್ಗೆ. ಪೊಲೀಸರು ಬಂದ್ಬಿಟ್ಟು ಇವರಿಗೆ ಹೇಳ್ತಾರಂತ, ಯಾರಮ್ಮ ಗೊತ್ತಿಲ್ಲ, ನೀನ್ ಯಾಕೆ ಬಂದಿಲ್ಲ, ಬರಬಾರ್ದು ಅಂತ. ರಾತ್ರಿ 11:30 ಬಂದ್ರಂತ. 12 ಗಂಟೆ ಬಂದ್ರಂತ. 12 ಬಂದ್ರೆ ಅವ್ರ ಮನೆಗೆ ಬಂದಿದ್ದಾರೆ, ಬೇರೆ ಮನೆಗೆ ಹೋಗಿಲ್ಲ, ಗಂಟೆ ಮನೆಗೆ ಬಂದಿದ್ದಾರೆ. ಆದ್ರೆ 11:30 ಗಂಟೆಗೆ ತನಿಖೆ ಮಾಡಕ್ ಹೋಗ್ಬೇಕಪ್ಪ ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ಅವ್ನು ಏರಿಯಾಗೆ ಹೋಗೋದ ಎದುರು ಬಿಟ್ಟು. ಹಂಗೆ ಇದೆಲ್ಲ ನಾವು ಚರ್ಚೆ ಮಾಡಿ ನಮ್ಗೆ ಗಮನಕ್ಕೆ ಬಂತು, ನಾವು ಏನಾದ್ರೂ ನಮ್ಮ ಕೈಲಾಗಬೇಕು ಸಹಾಯ ಮಾಡೋಣ, ಮಾಧ್ಯಮ ಮಿತ್ರತ್ವ ಹೇಳ್ಕೋಣ, ಇಲ್ಲಿಂದ ಅವ್ರಿಗೆ ಒಂದು ಎಫ್ಐಆರ್ ಮಾಡಿಸೋಣ, ಅವ್ರಿಗೆ ಕರೆಸೋಣ, ಸ್ಟೇಷನ್ ಕರೆಸಿ ಸತ್ಯವಾದ ಸುಳ್ಳು ವಿಚಾರಣೆ ಮಾಡೋಣ. ಯಾರು ಮಾಡ್ಬೇಕು? ನಾವು ಪೊಲೀಸ್ ಇಲಾಖೆ ಮಾಡ್ಬೇಕು. ಇದು ದೂರು ಕೊಟ್ಟ ತಕ್ಷಣ ಇವರು ಇಲ್ಲಿಗೆ ದೂರು ಕೊಡಕತ್ತು. ಮತ್ತೆ 1 ವರ್ಷ ಆಯ್ತು, 6 ತಿಂಗಳಾಯ್ತು, ಓಡಾಡಿ ಪಾಪ ಬಾಳ್ ತುಂಬ ಅಂದ್ರೆ ನಾವು SB ಆಗ್ಲಿ ನಮ್ಮ ಕಮಿಷನರ್ ಸಾಹೇಬರಿಗಾಗ್ಲಿ ವಿನಂತಿ ಏನಪ್ಪಾ ಅಂದ್ರೆ, ಬಡುಗು ಕುಟುಂಬ ನಂದರಾರ ಆ ಅಮ್ಮ ದಯವಿಟ್ಟು ಅವ್ರಿಗೆ ಕರೆಸಿ ಅಥವಾ ತನಿಖೆ ಮಾಡಿಸಿ ಸತ್ಯವಾದ ಸುಳ್ಳು ಅಂತ ಹೇಳಿಸಿ, ಇವ್ರು ತಪ್ಪಿದ್ರೆ ಇವ್ರಿಗೆ ಒಂದು ತನಿಖೆ ಮಾಡ್ರಿ, ಅವ್ರ ತಪ್ಪ ತನಿಖೆ ಮಾಡಿ ಒಟ್ಟು ಬೇರೆ ಮಾಡಿ ಅವರಿಗೆ ಅಥವಾ ಏನೇ ಒಂದು ಸಮಸ್ಯೆ ಬೇರೆ ಅಂತ ಒಂದು ಕೆಲಸ ಮಾಡ್ಬೇಕು ನಾವು ಡಿಪಾರ್ಟ್ಮೆಂಟ್. ಒಟ್ಟು ಇವ್ರು ಯಾರು ಏನಪ್ಪಾ ಅಂದ್ರೆ ಶಾಬಲ್ ಕೂದ್ರು ಕೂಡ ಅವರು ಹೋಲಿಕೆ ಬಿಟ್ಟಿಲ್ಲ ಅಂತ ಅವ್ನಿಗೆ ಯಾರು ಇವ್ರು ಗಂಡನನ್ನು ಕರೆಸಿಬಿಟ್ಟು ಅವ್ರ ಹತ್ರ ಮಾತಾಡಿ ಅವ್ರು ಏನ್ ಮಾತಾಡಿದ್ರೆ ಗೊತ್ತಿಲ್ಲ, ಒಟ್ಟು ಇವ್ರಿಗೆ ಬಿಟ್ಟು ಮಾಡಿಸಿಲ್ಲ ಅಂತ ಇವ್ರು ಸಾವಿರ ಇದು ಹೇಳಿ ಇವರಿಗೆ ವಾಪಸ್ ಕಳಿಸಿದ್ರಂತೆ. ಮತ್ತೆ ಇಂದಿರಾ ಮೇಡಮ್ ಹತ್ರ ಹೋಗಿದ್ರಂತ, ಇಂದಿರಾ ಮೇಡಮ್ ಮಹಿಳಾ ಪೊಲೀಸ್ ಅಂತ. ಅಲ್ಲಿ ಅವರು ಕೂಡ ಅವ್ರು ಏನೇನೋ ಅವರು ಭಾಷೆದಲ್ಲಿ ಅವರ ಅವಶ್ಯ ಶಬ್ದದಲ್ಲಿ ಇವರು ಏನೇನೋ ಹೇಳಿರಂತ. ಇವರು ಕೂಡ ಅಲ್ಲಿ ಆಡಳಿತಗಳು ಓಡಾಡಿ ಅಲ್ಲಿ ಸಾಕಾಯ್ತು. ಕೊನೆಯಲ್ಲಿ ನಾನು ಬೇಡ ಅಂತ ಅನ್ಗಿಸಿ SB ಒಂದು ದೂರು ಕೊಟ್ಟು ನಾನು ಮತ್ತೆ ಸಂಸ್ಥೆ ಮಾಡಕ್ ನಾನೇ ಸೋತು ಹೋಗ್ತೀನಿ ಅಂತ ಹೇಳಿರಂತ. ಅಲ್ಲಿ ಹೋದಾಗ ಇವರು ಒಡಿ ಬಡಿ ಮಾಡಿ ತಿರುಗಿ ಕೊಟ್ಟಿದ್ದಾರೆ ಅಂತ. ಹೆಚ್ಚಿನ ಮಾಹಿತಿ ಇಷ್ಟು ಬಂದಿರೋ ಮಾಹಿತಿ, ಹೆಚ್ಚಿನ ಮಾಹಿತಿ ಅವರು ಮನಸಾರೆ ಹೇಳ್ತಾರೆ. ದಯವಿಟ್ಟು ಅವರು ಕೇಳ್ಕೊಳ್ಳಿ ಸರ್. ನಮಸ್ಕಾರ, ನಾನು ನನ್ನ ಹೆಸರು ಮಹೇಶ್ವರಿ, ಗಂಡ ಗೋಪಾಲ್ ಹುಲಿಕರ್. ನನ್ನ ಮದುವೆ ಆಗಿ ನನ್ನ ಮದುವೆ ದಿನಾಂಕ ಮೇ 11, 2001 ಮದುವೆ ಆಗಿರೋದು. ಅದಾದ್ಮೇಲೆ ಸರ್ ಒಂದು ಗಂಡನ ಜೊತೆ 1 ವರ್ಷ 1.5 ವರ್ಷ ಇಬ್ರು ಸೆರಗಿದ್ದೀರಿ. ಸೆರಗಿದ್ದಾದ್ಮೇಲೆ ಆಮೇಲೆ ಬರ್ತಾ ಅವ್ರ ಮನೆಯವರೆಲ್ಲ ಅವನಿಗೆ ತಲೆ ತುಂಬಿ ಅವನು ಖುದ್ದಾಗ ಅವನು ಇಲ್ಲ ನನ್ಗೆ 5 ತೊಲೆ ಬಂಗಾರ ಬೇಕು, ಗೋಲ್ಡ್ ಬೇಕು, ನೀನ್ ಫಸ್ಟ್ ಅಂತೂ ನೀನ್ ನನ್ಗೆ ಇಷ್ಟನೇ ಇಲ್ಲ, ನನ್ಗೆ ವರದಕ್ಷಿಣೆ ಬೇಕು, 5 ತೊಲೆ ಬಂಗಾರ ಬೇಕು, ಲಕ್ಷ ದುಡ್ಡು ಬೇಕು, ಅದು ಇದು ಅಂತೆಲ್ಲ ಕಿರ್ಕೊಳ ಕೊಡೋರಿ ಮನೇಲಿ. ಹೊಡಿ ಬಡಿ ಎಲ್ರು ಹಂಗಿರಿ. ಅವ್ರ ಮನೆಯಲ್ಲಿ ನಮ್ಮ ಭಾವ ಕೃಷ್ಣ, ನಮ್ಮ ಅತ್ತೆ ಕಲಾವತಿ, ಅವ್ರ ನಮ್ ನಾದ್ನಿ ಬಬಿತಾ, ರಂಗಮ್ಮ ಎಲ್ರು ಕಿರ್ಕೊಳ ಕೊಡ್ತಿದ್ರಿ ಸರ್. ನನ್ಗ ಕಿರ್ಕೊಳ ಕೊಟ್ಟಿ ಒಂದ್ ದಿವ್ಸ ನಾನ್ ಪ್ರೆಗ್ನೆಂಟ್ ಇದ್ರು, ಇಲ್ಲ ನೀನೇ ಇಷ್ಟ ಇಲ್ಲ ನನಗ, ನಿನ್ ಮಗು ನಾ ಏನ್ ಮಾಡ್ಲಿ ಅಂತ ಹೋಟೆಲ್ ಒದ್ದು ಎಲ್ಲ ಜಗಳ ಮಾಡಿ ಮಗು ಕ್ಯಾನ್ಸಲ್ ಆಯ್ತ್ರಿ ಸರ್. ಅದಾದ್ಮೇಲೆ ಹಿಂಗೆ ಇಷ್ಟು 1-2 ವರ್ಷ ಫುಲ್ ಬರೀ ಕಿರಿಕಿರಿ ಹೊಡೆದು ಬಡೆದು ಬರೀ ಇದೇ ಆಯ್ತ್ರಿ. ಇದಾದ್ಮೇಲೆ ಒಂದ್ ದಿವ್ಸ ಫುಲ್ ಕೊಲೆ ಮಾಡಕ್ಕೆ ಬಂದಾರ. ನಿನ್ ಟೆರೆಸ್ ಛತ್ತಿ ಮೇಲೆ ಕರ್ಕೊಂಡು ಹೋಗಿ ನೀನ್ ಕೆಳಗ್ ಬೀಳಿಸ್ತೀನಿ, ಕಿಲದಾಗ ಹಾಕ್ತೀನಿ, ನೀನ್ ಬೇಡ ಅಂತ ಎಲ್ಲ ಬಳಿ ಎಲ್ಲ ಹೊಡೆದು ಕಾಜಿನ ಚುದುರು ಎಲ್ಲ ತಿನ್ಸೋದು ಮಾಡೋದು ಈ ತರ ಮಾಡ್ತಿದ್ವಿ ಸರ್. ಈ ತರ ಮಾಡೋದೆಲ್ಲ ಫುಲ್ ನೈಟ್ ಎಲ್ಲ ಇದೇ ಆಗ್ಯದ್ರಿ, ರಾತ್ರಿ ಎಲ್ಲ. ಆದ್ಮೇಲೆ ಮರುದಿವ್ಸ ನಮ್ಮಮ್ಮ ನಮ್ಮ ಅಪ್ಪನೆಲ್ಲ ಕರೆಸಿ, ಇಲ್ಲ ನಿಮ್ ಮಗಳ ಬ್ಯಾಡ ಅಂತ ಹೇಳತ್ತನವ, ನೀವು ಬೇಡ ನೀವು ಕರ್ಕೊಂಡು ಹೋಗ್ರಿ ಅಂತಂದ್ವಿ. ಈ ಮದ್ವೆ ಆದ್ಮೇಲೆ ನಾವ್ ಎಲ್ಲಿಗೆ ಹೋಗಿದ್ವಿ ಸರ್? ಕರ್ಕೊಂಡು ಹೋಗಂದ್ರೆ ನಿಮ್ಗೆ ಆಟ ಬೇಡ್ರಿ. ಅದಾದ್ಮೇಲೆ ಆಯ್ತು ಜಗಳ ಮಾಡತಾನ, ಇಷ್ಟೆಲ್ಲ ಮೈ ಎಲ್ಲ ಪೆಟ್ಟಾಗ್ಯದ. ಒಂದು 15 ದಿವ್ಸ ನಾವು ಇವ್ರು ಕಳ್ಸ್ಕೊಟ್ಟಿವ್ರಿ. ಒಂದ್ 15 ದಿವ್ಸ ಇರು ಆರಾಮಾಗಿ, ಆಮೇಲೆ ಬಾ ಅಂತ ಕಳ್ಸ್ಕೊಟ್ಟಿದ್ರಿ. ಕಳ್ಸ್ಕೊಟ್ಟಾದ್ಮೇಲೆ ಸ್ವಲ್ಪ ಹೋಗಿ ಹಾಸ್ಪಿಟ್ಲ್ ಎಲ್ಲ ತೋರ್ಸ್ಕೊಂಡ್ವಿ, ಸ್ವಲ್ಪ ನಾವೆಲ್ಲ ಸುಧಾರಿಸ್ಕೊಂಡಿವಿ. ಅದು ಆದ್ಮೇಲೆ ನಮ್ಮಮ್ಮ ನಾ ತಿರ್ಗಿ ಅವ್ರಿಗೆ ಕಾಲ್ ಮಾಡ್ಯಾರ, ಬಂದ್ ಕರ್ಕೊಂಡು ಹೋದ್ರೆ ನಾನೇ ಬರ್ತೀನಿ ಅಂತ. ಇಲ್ಲ ಬರ್ಬೇಡ್ರಿ, ನಾವೇ ಬರ್ತೀವಿ ಕರೀಲಿಕ್ಕೆ, ಅವ ಇನ್ನ ಸಿಟ್ಟಲ್ ಅದಾನೆ, ನಾವೇ ಬರ್ತೀವಿ, ಇನ್ನು ಕಳ್ಸಕ್ ಹೋಗ್ಬೇಡ್ರಿ ಈಗ
ಅಂತ ತಂದವ್ರಿ. ಆಯ್ತಂತ 1 ತಿಂಗಳು 2 ತಿಂಗಳು ಬಿಟ್ಟಿವ್ರಿ. ಆಯ್ತ ಅವ್ನ್ ಸಿಟ್ಟಾಗ್ರಿ ಇಳಿಲಿ, ಇಳಿದಾದ್ಮೇಲೆ ಹೋದ್ರಾಯ್ತು ಅಂತ. ಅದು ಆದ್ರೂ ಬರ್ಲಿಲ್ರಿ ಅವ್ರು. ಆಮೇಲೆ ಹಿಂಗೆ ನ್ಯಾಯ ಪಂಚಾಯತಿ ಇದೆ ದೊಡ್ಡವ್ರು ಬಂದು ಹಿರಿಯರೆಲ್ಲ ಬಂದು ನ್ಯಾಯ ಪಂಚಾಯತಿ ಎಲ್ಲಾ ಮಾಡ್ದಾದ್ಮೇಲೆ ಇಲ್ಲ ನನ್ಗೆ ಹಾಕಿ ದುಡ್ಡು ನಾನು ಬಂಗಾರ ತಂದ್ರೆ ನಾ ಆಕಿಗೆ ಇಟ್ಕೋತೀನಿ, ಇಲ್ಲಾಂದ್ರೆ ಇಟ್ಕೊಳಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲಿ ತರ್ತಾರೆ, ನಾವು ಬಡವರು. ಮೊದ್ಲೇನೆ ಹಾಕಿವ್ರಿ ನಾವು ಮದ್ವೆದಾಗ ಹಾಕ್ಯಾರಿ ನಮ್ಮಮ್ಮ ನಮ್ಮ ಅಪ್ಪ ಇಬ್ರು ಎಲ್ಲಾ ಸೇರೆ ಮದ್ವೆ ಮಾಡಿರೋದ್ರಿ. ಅದಾದ್ಮೇಲೆ 2-3 ತಿಂಗಳು ಹಂಗೆ ಹೋಯ್ತ್ರಿ. ಹೋದಾದ್ಮೇಲೆ ಇಲ್ಲ ಸ್ವಲ್ಪ ದಿವಸ ಇಟ್ಕೋರಿ ಅಂತ 1 ವರ್ಷ ಕಾಲ ಹಿಂಗೆ ಮಾಡಿದ್ರಿ ಅವ್ರು. ನಾವು ಹೋದ್ರು ಸೇರ್ಸ್ಕೊಂಡಿಲ್ಲ. ನಾವು ಫೋನ್ ಮಾತ್ರ ಫೋನ್ ಕಟ್ರಿ, ಫೋನ್ ರಿಸೀವ್ ಮಾಡೋದೇ ಇಲ್ಲ ಅವರು. ಅದಾದ್ಮೇಲೆ ಸ್ವಲ್ಪ ದಿವಸಿಗೆ ನಮ್ಮಮ್ಮಗೆ ಯಾರೋ ಅವ್ರಪ್ಪಗ ಆರಾಮ ಇದ್ದಿಲ್ರಿ. ಅವ್ರಪ್ಪಗ ಆರಾಮಿಲ್ಲ ಅಂತಂದ್ರೆ ಸರಿ ಏನೋ ಆಪರೇಷನ್ ಆಯ್ತು ಅದಾಯ್ತು ಏನೋ ಅಂತಂದ್ರಿ. ಒಂದ್ ಸ್ವಲ್ಪ ದಿವ್ಸ ಆಯ್ತು ನೀವು ಬರ್ಲಕ್ ಹೋಗ್ಬೇಡ್ರಿ, ಆಪರೇಷನ್ ಆಗ್ಯದ, ಸುಮ್ಮನೆ ಮನೇಲಿ ಕಿರಿಕಿರಿ ಆಗ್ತಾವ, ಬರ್ಲಿಕ್ ಹೋಗ್ಬೇಡ್ರಿ, ಸ್ವಲ್ಪ ಆರಾಮಾಗ್ಲಿ, ಆಮೇಲೆ ನಾವೇ ಬಂದ್ ಕರ್ಕೊಂಡ್ ಹೋಗ್ತೀವಿ ಅಂತಂದ್ರು. ಆಯ್ತಂತ ಹೇಳಿ ಅಲ್ಲಿ ಸುಮಾರು 1.5 ವರ್ಷ ಅದೇ ಆಯ್ತ್ರಿ. ಅದಾದ್ಮೇಲೆ ಸರಿ ನಾ ಬರ್ತೀನಿ ಅಂತಂದ್ರ ಇಲ್ಲ ಸ್ವಲ್ಪ ದಿವ್ಸ ಇರ್ರಿ. ಅವ್ರು ಆದ್ಮೇಲೆ ಅವ್ರು ಆಲ್ರೆಡಿ ಮದ್ವೆ ಮಾಡ್ಕೊಂಡ್ರಿ. ಅದೇ ವಿಷಯ ನಮಗ್ ಗೊತ್ತಿಲ್ಲ. ಮದ್ವೆ ಮಾಡ್ಕೊಂಡಲ್ಲ ಅವ್ರು ನಾವು ಮನೆಗ್ ಬರ್ಲಾಕ್ ಬಿಡ್ತಾ ಇಲ್ರಿ. ನಾವು ಮನೆಗೆ ಸೇರ್ಸ್ತಾನೆ, ನಾವು ಯಾಕೆ ಸೇರ್ಸ್ತಾ ಇಲ್ಲ ಅಂತ ಎಲ್ಲಾ ತನಿಖೆ ಅಲ್ಲಿ ಇಲ್ಲಿ ಎಲ್ಲಾ ಕೇಳಿದಾಗ ಇಲ್ಲ ಅವ್ರು ಮದ್ವೆ ಆಗ್ಯದ, ಅಸಲ ನೀವು ಮನೆಗೆ ಸೇರ್ಸ್ತಾ ಇಲ್ಲ, ನೀವ್ ಮನೆಗ್ ಹೋದ್ರೇನೆ ನಿಮಗ್ ಗೊತ್ತಾಗುತ್ತಲ್ಲ ಮದ್ವೆ ಆಗಿದೆ ಅಂತ ಗೊತ್ತಾಗ್ತದಲ್ರಿ. ಅಸಲ ನೀವು ಸೇರ್ಸ್ತಾನೆ ಇಲ್ಲ ಮದ್ವೆ ಆದ್ಮೇಲೆ ಅವ್ನ್ ಮದ್ವೆ ಆಗ್ಯದ ಅಂತ ಹೇಳಿದ್ರಿ ನಮ್ಗ. ಹೇಗಾದ್ಮೇಲೆ ನಾವು ಶಾಬಾದ್ ಪೊಲೀಸ್ ಸ್ಟೇಷನ್ ಹೋದ್ವಿ, ಇಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಹೋದ್ವಿ. ಎಲ್ಲಿ ಹೋದ್ರೂ ರೊಕ್ಕ ಬೇಡವ್ರಿ. ನಾವ್ 20,000 ಕೊಡ್ರಿ 30,000 ಕೊಡ್ರಿ, ನಾವ್ ಎಲ್ಲಿ ಕೊಡಲ್ರಿ ರೊಕ್ಕ. ನಾವ್ ಅಪ್ಪ ಬಡವ್ರಿ. ಇದೇ 2-3 ವರ್ಷ ಇದ್ರೊಳಗೆ ಹೋಯ್ತ್ರಿ. ನಾವ್ ಅಲ್ಲಿ ಇಲ್ಲಿ ಪಂಚಾಯತಿ ಅಂತ ಪೊಲೀಸ್ ಸ್ಟೇಷನ್ ಎಲ್ಲ ಕಡೆಗೆ ಹೋದ್ರಿ. ಅದೇ ಚಿಂತೆಯಲ್ಲಿ ನಾವ್ ಅಮ್ಮ ತೀರ್ ಹೋದ್ರಿ. ನಾವ್ ಅಮ್ಮ ತೀರ್ ಹೋದ್ಮೇಲೆ ಆದ್ರೆ ಅಲ್ಲಿ ಒಂದು 5-6 ತಿಂಗಳು ಅಲ್ಲಿ ಐತ್ರಿ. ಅಲ್ಲಾದ್ಮೇಲೆ ಮತ್ತೆ ನಾವು ಪಂಚಾಯತಿ ಅಲ್ಲಿ ಇಲ್ಲಿ ದೊಡ್ಡವ್ರ ಹತ್ರ ಹೋಗಿ ಪಂಚಾಯತಿ ಮಾಡಮಂತಂದ್ರ ನಮ್ಮ ಅಪ್ಪಗ ಆರಾಮ್ ಇರ್ಲಿಲ್ರಿ. ನಮ್ಮ ಅಪ್ಪ ಪ್ಯಾರಲೈಸ್ ಆಗಿತ್ತು. ನಮ್ಮ ಅಪ್ಪ ಪ್ಯಾರಲೈಸ್ ಆಗಿದೆ ಅಂತ ನಾವು ಸ್ವಲ್ಪ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ಎಲ್ಲ ತಿರುಗಾಡಿದ್ವಿ. ಅಲ್ಲೆಲ್ಲ ತಿರುಗಾಡೋದ್ಮೇಲೆ ನಮ್ಗೆ ಅಲ್ಲೊಂದು 6 ತಿಂಗಳು 7 ತಿಂಗಳು ಅಲ್ಲಿ ಹೋಯ್ತು. ಅಲ್ಲಿ ಹೋದಾದ್ಮೇಲೆ ನಾವ್ ಮತ್ತೆ ತಿರ್ಗಾ ಅವ್ರ ಹತ್ರ ಹೋಗಿ ಪಂಚಾಯತಿ ಎಲ್ಲ ಆಯ್ತು. ಕೇಳತ್ರ ಇಲ್ಲ ನಮ್ ಮದ್ವೆ ಆಗ್ಯಾವ, ನೀವ್ ನನ್ಗೆ ಬೇಕೇ ಆಗಿಲ್ಲ, ನೀವ್ ಯಾರಿಗ್ ಹೇಳ್ಕೊ ಪೊಲೀಸರಿಗೆ ನಾ ಎಲ್ಲಾ ಖರೀದಿ ಮಾಡ್ತೀನಿ, ಪೊಲೀಸರೇ ನನ್ ಕೈಯಾಗಿದ್ದಾಗ ಹರಂಕೇಸ್ ಅಂತ ಅಂತನ್ರಿ. ಕೃಷ್ಣನ ಭಾವ ನನ್ ಗಂಡ ಇಬ್ರು ಅಂತಾರೆ. ಇನ್ನ ಎಲ್ಲಿ ಹೋಗ್ಬೇಕ್ರಿ ಸರ್? ಎಲ್ಲಾ ಹೆಣ್ಮಕ್ಳ ಪರವಾಗಿ ನ್ಯಾಯ ಅದ, ಕಾನೂನು ಹೆಣ್ಮಕ್ಳದ, ಸರ್ಕಾರ ಹೆಣ್ಮಕ್ಳದ, ನಾವ್ ಎಲ್ಲಿ ಹೋಗ್ಬೇಕ್ರಿ? ಎಲ್ಲಾ ಹೋದ್ರು ಪೊಲೀಸರು ನಾವು ಪೊಲೀಸ್ ಸ್ಟೇಷನ್ ಹೋದ್ರೆ ನಮ್ಗೆ ಒಳಗ್ ಬಿಡಲ್ರಿ ಅವ್ರು ಪೊಲೀಸರೆಲ್ಲ. ಬೇಡಿಕೆ ಏನಿಲ್ರಿ ಸರ್, ನಂಗ್ ನ್ಯಾಯ ಬೇಕ್ರಿ. ನಾವ್ ಡಿವೋರ್ಸ್ ಕೊಳ್ಳಾರ್ದೇನೆ ನಾವ್ ಮದ್ವೆ ಆಗೇನ್ರಿ, ಅವನಿಗೆ ಶಿಕ್ಷೆ ಆಗತ್ರಿ ಸರ್. ಯಾಕೆ ಹಂಗಂದಾಗ ಅದರಿ ಸರ್? ಇದು ಡಿವೋರ್ಸ್ ಕೊಳ್ಳಾರ್ದೆ ನೀನ್ ಮದ್ವೆ ಆಗು, ಆಕೆ ಬಿಡು, ಬೇರೆ ಮದ್ವೆ ಹೇಳ್ತಿ ಬಿಡು, ನಾನ್ ಬೇರೆ ಮದ್ವೆ ಆಗ್ತೀನಿ, ಡಿವೋರ್ಸ್ ಬೇಕೇ ಬೇಕಲ್ರಿ ಸರ್? ಈಗ ಆರಾಮಾಗಿ ಬೇರೆ ಮದ್ವೆ ಮಾಡ್ಕೊಂಡು ನಾ ಹೆಂಡತಿ ಮಕ್ಳ ಜೊತೆ ನಾ ಇರ್ತೀನಿ, ಈಕಿ ಬೇರೆ ಅಂತ ನಾ ಎಲ್ಲಿಗೆ ಹೋಗ್ಬೇಕ್ರಿ ಸರ್? ಈಗ ನಮ್ಮ ಅಪ್ಪ ಅಮ್ಮ ಇಬ್ರು ಇಲ್ಲ ರೀ, ನಾನ್ ಎಲ್ಲಿಗೆ ಹೋಗ್ಬೇಕ್ರಿ? ಈಗ 8-10 ಸತಿ ಹಿರಿಯರ ಜೊತೆ ಇದಾಗ್ಯದ್ರಿ ಸರ್, ನ್ಯಾಯ ಪಂಚಾಯತಿ ಆಗ್ಯದ್ರಿ ಸರ್. ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಹೋದ್ರೆ ನಾವು ಪೊಲೀಸ್ ಸ್ಟೇಷನ್ ಆಗಿ 5-6 ತಿಂಗಳು. ನಮ್ ತವ್ರ ಮೇಲೆ ಶಾಬಾದ್ರಿ ಸರ್, ಇದು ಗುಲ್ಬರ್ಗದಲ್ಲಿ ಇದು ಶಾಬಾಜಾರ್ ನಾಲ್ಕಲ್ರಿ ಸರ್. ಆಳನ್ ಚೆಕ್ ಪೋಸ್ಟ್. ಆಳನ್ ಚೆಕ್ ಪೋಸ್ಟ್ ಸರ್. ಅವ್ರ ಫೋಟೋ ಸ್ಟುಡಿಯೋ ಅದ ರೀ ಸರ್ ಅವ್ರದ್ದು. ಗೋಪಾಲ್ ಹುಲಿಕರ್. ಏನ್ರಿ ಸರ್? FIR ಕಾಪಿ ತಗೋಬೇಕು. FIR ಮಾಡ ಅಂತಂದ್ರೆ ನಾವು ಪೊಲೀಸ್ ಸ್ಟೇಷನ್ ಒಳಗಡೆ ಬಿಡಕ್ಕೆ ರೆಡಿ ಇಲ್ಲ ರೀ ಸರ್ ಅವರು. ಈ ಮದುವೆ ಆಗಿನ ಫೋಟೋ ರೀ ಸರ್ ಇದು. ಇದು ಮನೆಯವ್ರದೆಲ್ಲ ಫ್ಯಾಮಿಲಿ. ಇಲ್ಲ ಹಾ ರೀ, ಸೆಕೆಂಡ್ ಇಲ್ಲ ಅದ ನೋಡ್ರಿ ಸರ್. ಇದು 2ನೇ ಮದ್ವೆ ಮತ್ ಮಗುರಿ ಇದು. ಬೇಡ ನಾನೇ ಬೇಕಾದ್ರೆ ನಿನ್ಗೆ ದುಡ್ಡು ಕೊಡ್ತೀನಿ,
ವಿಡಿಯೋ ಮಾಡರಿ ಸರ್, ನನ್ಗೆ ವಾಟ್ಸಪ್ ಮಾಡೇನ್ರಿ. ದುಡ್ಡು ಕೊಡ್ತೀನಿ, ನೀನ್ ನನ್ ವಿಷಯಕ್ಕೆ ಬರ್ಬೇಡ ಅಂತ. ದುಡ್ಡು ತಗೊಂಡ್ ಏನ್ ಮಾಡ್ಬೇಕ್ರಿ ಸರ್? ಈಗ ನೀವು ಶಾಬಾದ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಹಾ ರೀ. ಹೌದು, ನೀವು ಅವ್ರು ಹೇಳೋದಿಲ್ಲ ಇಲ್ಲಿ ನಿಯರೆಸ್ಟ್ ಕಂಪ್ಲೇಂಟ್ ಇಲ್ಲಿ ಗುಲ್ಬರ್ಗದಲ್ಲಿ ಕೊಡ್ಬೇಕಿತ್ತು. ಗುಲ್ಬರ್ಗ ಮಹಿಳಾ ಪೊಲೀಸ್ ಸ್ಟೇಷನ್ ಹೋಗಿರಿ ಸರ್. ಮಹಿಳಾ ಪೊಲೀಸ್ ಸ್ಟೇಷನ್ದಾಗ ಹೋದ್ರ ಇಂದ್ರ ಮೇಡಮ್ ಅಂತ ಹೇಳಿದ್ರಿ ಅವಾಗ. PSI ರೀ. ಇಂದ್ರ ಮೇಡಮ್ ಅವರು ಕರ್ಸ್ಕೇಸ್ ಇಬ್ರಿಗೂ ಹೊಂದಾಣಿಕೆ ಮಾಡ್ಬಿಟ್ಟು ಆಕಿನ ಜೊತೆನೇ ಈಕಿನ ಜೊತೆನೇ ಸಂಸಾರ ಮಾಡಿ, ಆಕಿನ ಜೊತೆನೇ ಸಂಸಾರ ಮಾಡಿ, ಇಬ್ರು ಸರಿಯಾಗಿರಿ ಅಂತ ಏನೋ ಹೇಳಿ ಕಳ್ಸ್ಬೇಕಲ್ರಿ. ಡೈರೆಕ್ಟ್ ಆಗಿ ಬೇರೆ ಕೈಯಿಂದ ಇಲ್ಲ ಇವ್ರ ಹತ್ರ 20,000 ತಗೋ, ಅವ್ರ ಹತ್ರ 20,000 ತಗೋ ದುಡ್ಡ್ರಿ, ದುಡ್ಡಿನ ಬೇಡಿಕೆ ರೀ. ನಮ್ ಹತ್ರ ಕೊಡ್ಲಕ್ ದುಡ್ಡು ಇಲ್ರಿ ಸರ್. ಅವ್ರು ಹೇಳಿದ ವಿಡಿಯೋ ಅದ ನೋಡ್ರಿ ಸರ್. ನನ್ನ ಹೆಂಡತಿಯಾದ ಮಹೇಶ್ವರಿ ಅವರಿಗೆ ನಾನು 15 ಲಕ್ಷ ರೂಪಾಯಿ ಕೊಡ್ತಂತ ಒಪ್ಪಿದ್ದೇನೆ, ಅವಳು ಒಪ್ಪಿದ್ದಾಳೆ. ಕಾನೂನು ಪ್ರಕಾರವಾಗಿ ಇಬ್ಬರು ಒಪ್ಪಿಗೆಯಿಂದ ನಾವು ಮಾಡ್ತಿದ್ದೇವೆ. ಯಾವುದೇ ರೀತಿಯಾಗಿ ನನ್ನ ನೆಕ್ಸ್ಟ್ ಟೈಮ್ ತೊಂದರೆ ಕೊಡಲ್ಲ ಅಂತ ಹೇಳಿದ್ದಾರೆ. ಯಾವುದೇ ರೀತಿ ತೊಂದರೆನೂ ಆಗಬಾರದು. ನನ್ನ ಲಕ್ಷ ತಗೊಂಡ್ ನನ್ ಜೀವನ ಆಗ್ತದೇನ್ರಿ ಸರ್? ಹೇಳ್ರಿ ನೀವು. ಸರ್ ಅವ್ರ ಜೊತೆ ಇರ್ಲಕ್ ನಾ ಬಯಸ್ತೀನ್ರಿ. ಮತ್ ನನ್ಗ ಡಿವೋರ್ಸ್ ಕೊಡ್ಲಾರ್ದೆ ಮದ್ವೆ ಆಗೇನ್ರಿ ಸರ್. ಅವನಿಗೆ ಶಿಕ್ಷೆ ಆಗ್ಬೇಕ್ರಿ. ಆ ತನಿಖೆ ಮಾಡ್ಬೇಕ್ರಿ ಪೊಲೀಸರು. ಅವ್ರಿಗೂ ಕರ್ಸ್ಬೇಕು, ನನಗೂ ಕರ್ಸ್ಬೇಕು. ಕರ್ದ್ರ ಹೋಗ್ತೀನಿ ಸರ್. ಗಂಡ ಬೇಕೇ ಬೇಕಲ್ರಿ ಸರ್. ಅದು ಮಾಡಿದ ತಪ್ಪದಲ್ರಿ ಸರ್. ಅದಕ್ಕೋಸ್ಕರ ನಾನು ಕೇಳ್ತೀನಿ, ಅವ್ರು ಡಿವೋರ್ಸ್ ಕೊಡ್ಲಾರ್ದೇ ಮದ್ವೆ ಆಗಿಲ್ಲ, ಅವ್ನಿಗೆ ಶಿಕ್ಷೆನೂ ಆಗ್ಬೇಕು. ಮುಚ್ಚಿಟ್ಟಾರಿ ಸರ್. ಅದು ನನ್ಗೆ ಅವಾಗೆ ಮದ್ವಿ ಈ ತರ ಇದೆ ಅಂತಂದ್ರೆ ನಾನು ಅವಾಗೆ ಹೋಗಿ ನಿಲ್ಸಿದ್ರಿ ಸರ್. ನಮ್ಗೆ ಗೊತ್ತಿಲ್ಲ ಮಾಡ್ಕೊಡಾರಿ. ಮಾಡ್ಕೊಂಡಾದ್ಮೇಲೆ ನಾವ್ ಮನೆಗೆ ಹೋದ್ರು ನಂಗೆ ಮನೆಗೆ ಸೇರ್ಸ್ಕೊಡಿಲ್ರಿ ಅವ್ರು. ಮದ್ವೆ ಆಗಿನ ಗೊತ್ತಾಗ್ತದೆ ಕೀ ಅಂತ. ಇಲ್ಲ, ಫಸ್ಟ್ ನಾವ್ FIR ಆಗಿ ಮಾಡಿದ್ರಿ ನಮ್ಗೆ ವಕೀಲ್ ಬಂದ್ ಹೋಗ್ಬೋದಲ್ರಿ ಸರ್? ನಾವ್ ಯಾರಿಗೂ ಮಾಡಿದ್ವಿ, ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಅವರು ಖರೀದಿ ಮಾಡಕ್ಲಿಲ್ಲ. ಅವರು ಏನದ ಈಗ ನಾವು ಈ ರೀತಿ ಇದೊಂದು ಮುಗಿಸ್ಕೊಂಡ್ ಕೇಸಿಗೆ ನಾವು ನ್ಯಾಯ ಪಂಚಾಯತಿ ಎಲ್ಲ ಆಯ್ತು, ಪೊಲೀಸ್ ಸ್ಟೇಷನ್ ಆಯ್ತು, ಎಲ್ಲನೇ ಆಯ್ತು. ಈ ಏನದ ಇದು ಮಹಿಳೆಯರ ಪರವಾಗಿ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ಯದ, ನಾವು ಹೋರಾಟ ಮಾಡ್ತೀವಿ. ಅದಕ್ಕೂ ಜಗ್ಲಿಲ್ಲ ಅಂದ್ರ ಹುಡುಗಿ ಏನ್ ಮಾಡ್ಬೇಕಾಗ್ಯದ ಅದು ಮಾಡೇ ಮಾಡ್ತಾಳ. ಅವ ಬರೇ ಬರ್ಬೇಕು. ಮೊದ್ಲಿನ ತಪ್ಪು ಅವ ಹೇಳದೆ ಮದ್ವೆ ಮಾಡ್ಕೊಂಡಾನ. ಆ ಮದ್ವಿ ಮಾಡ್ಕೊಂಡವ್ರು ಆ ಹುಡುಗಿ ತಂದೆ ತಾಯಿ ಯಾರು, ಆ ತಂದೆ ತಾಯಿ ಗೊತ್ತಿಲ್ಲೇನು ಮದ್ವಿನ ಹೆಂಡತಿ ಹೇಳ ಡೈವರ್ಸ್ ಆಗ್ಯದೇನೋ, ಮಗಳಿಗೆ ಹ್ಯಾಂಗ್ ಕೊಡ್ಬೇಕು. ಅವ ಅಣ್ಣ ಆದವನೇ ಅಂತಾನಂತೆ, ಕೃಷ್ಣ ಆದವ. ನನ್ನ ತಮ್ಮನ ಗ್ರ್ಯಾಂಡ್ ಆಗಿ ಮದ್ವೆ ಮಾಡಿ ನೀವ್ ಏನ್ ಮಾಡ್ಕೋತೀರಿ ಮಾಡ್ಕೋರಿ ಅಂತ ಕೇಸಿ ಇಷ್ಟ ಮಾತಾಡೋದ್ಮೇಲೆ ಅವನಲ್ಲಿ ಏನ್ ಪವರ್ ಇದಿರ್ಬೇಕು? ಯಾವ ಆಧಾರ ಮೇಲೆ ಅಷ್ಟು ಮಾತಾಡ್ತಾನವನು? ದುಡ್ಡಿನ ಗಮನ ಅಷ್ಟು ದಿಮಾಕ್ ಅವನಿಗೆ. ನ್ಯಾಯ ಸಿಗೋ ತನಕ ನಾವು ಹೋರಾಡ್ತೀವಿ ಸರ್. ನಾವು ಇದ್ರ ಬಗ್ಗೆ ಮೇಲಾಧಿಕಾರಿ SP ಅಥವಾ ಕಮಿಷನರ್ ಸಾಹೇಬ್ಗೆ ನಾವು ದೂರು ಕೊಟ್ಟಿದ್ದೀರಾ? ಈ ರೀತಿ ನಾವು ಕಂಪ್ಲೇಂಟ್ ಸಂಬಂಧಪಟ್ಟ ದೂರು ಹೋದ್ರು ಕೂಡ ನಾವು ದೂರು ಹೋಗ್ತಾ ಇಲ್ಲ. ಕೊಟ್ಟಿದೀವ್ರಿ ಸರ್, ಕೊಟ್ಟಿದೀವ್ರಿ. ಇದು ಅಕ್ಟೋಬರ್ 5ನೇ ತಾರೀಕು ಕೊಟ್ಟಿನ್ರಿ ಸರ್ ಹೋಗಿ. 2023 ಹಾ ರೀ ಸರ್. ನಾವು ಅಲ್ಲಿ ಲೆಟರ್ ಕೊಟ್ಟು ಗಂಡನ ಮನೆಗೆ ಹೋಗ್ಯಾರ ಸರ್. ಅಲ್ಲೇ 15 ದಿವಸ ಉಳ್ದಾಳ. 15 ದಿವಸ ಯಾವಾಗ ಉಳ್ದಾಳ ಅವಾಗ ನೋಡ್ದಾಕಿನ ಗಂಡ ಪತಾನೇ ಇಲ್ಲ. ಮನೆಗೆ ಬಂದಿಲ್ರಿ ಸರ್. ಅವ್ರಿಗೆ ಬಂದಿಲ್ಲ. ಮನೆಗಂತಂದ್ರು ಕಿರುಕುಳ ಇತ್ತು. ನಾದ್ನಿ ಅತ್ತಿ ನಾದ್ನಿ ಎಲ್ಲ ಎಣ್ಣೆ ಇಟ್ಟಿ ಎಲ್ಲೋ ತಿಳ್ಕೊಟ್ಟು ಈಕಿ ಕುಡಿಯಂತ ಗ್ಲಾಸ್ ನೀರಿನಾಗ ಏನೋ ಪೌಡರ್ ಹಾಕಿ ಇಟ್ಟಿದ್ರು. ಅದು ಕುಡಿಬೇಕನ್ನೋಷ್ಟಕ್ಕೆ ಅದು ಪೌಡರ್ ಕಂಡು ಬಂತು. ಕೊನೆದಾಗ ಸರ್ ನನ್ಗೆ ನ್ಯಾಯ ಸಿಗ್ಲಿಲ್ಲ ಅಂತಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಸರ್. ಅದಕ್ಕೆಲ್ಲ ಕಾರಣ ನನ್ ಗಂಡ, ನನ್ ಭಾವ ಕೃಷ್ಣ, ಅವ್ರ ಕುಟುಂಬದಲ್ಲಿ ಎಷ್ಟು ಜನ ಇದಾರೆ ಅವರು, ಮತ್ತೆ ಎಲ್ಲ ಪೊಲೀಸ್. ನಾನು ಎಲ್ಲೆಲ್ಲ ಇದು ನ್ಯಾಯ ಕೇಳಕ್ ಹೋಗಿದ್ದೀನಿ ನೋಡಿ ಸರ್. ಯಾರು ಪೊಲೀಸ್ ನನ್ಗೆ ಯಾರು ಸಪೋರ್ಟ್ ಮಾಡಿದ್ರಿ ಸರ್. ಅವ್ರೆಲ್ರು ಹೆಸರು ಬರ್ಬಿಟ್ಟು ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಸರ್.
आप टीवी, हर बात सच के साथ।